ನಮ್ಮ ಮುಂದೆ ಈಗ ಮೊದಲನೇ ಹಂತದ ಕೊಲೆ ಆರೋಪ ಇದೆ. ಆರೋಪಿ ಅಪರಾಧಿ ಅನ್ನೋ ತೀರ್ಮಾನಕ್ಕೆ ಬರಬೇಕು ಅಂದ್ರೆ 12 ಜನ ಅಪರಾಧಿ ಅನ್ನುವ ಪಕ್ಷಕ್ಕೆ ಮತ ನೀಡಬೇಕು. ಆತ ಅಪರಾಧ ಎಸಗಿರುವಲ್ಲಿ ಸಣ್ಣ ಸಂಶಯ ಇದ್ದರೂ, ಆಧಾರಗಳ ಕೊರತೆ ಕಂಡು ಬಂದರೂ ನಿರಪರಾಧಿ ಎನ್ನುವ ಪಕ್ಷಕ್ಕೆ ಮತ ನೀಡಬೇಕು. ನೆನಪಿರಲಿ, ಅಪರಾಧಿ ಅಥವಾ ನಿರಪರಾಧಿ ಎನ್ನುವ ತೀರ್ಮಾನ ಸರ್ವಾನುಮತದಿಂದ ಕೂಡಿರಬೇಕು. ಒಮ್ಮತದಿಂದ ಯಾವ ತೀರ್ಮಾನ ತಗೊಳ್ತೀವೋ ಆ ತೀರ್ಮಾನನ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸುತ್ತೆ. ಕೋರ್ಟಲ್ಲಿ ನಾವು ಎಲ್ಲ ಕೇಳಿದೀವಿ ಕಣ್ರಿ. ಗೊತ್ತಿರೋದನ್ನೇ ಮತ್ತೆ ಮತ್ತೆ ಹೇಳಿ ಟೈಮ್ ವೇಸ್ಟ್ ಮಾಡಬೇಡಿ, ಬೇಗ ಶುರು ಮಾಡಿ. ಹೇಳೋದು ನನ್ನ ಕರ್ತವ್ಯ ರೀ. ಬೇಗ ವೋಟಿಂಗ್ ಶುರು ಮಾಡಿ ಸರ್. ಮಿಂಚಿನ ಓಟ 7 ಗಂಟೆ ಶೋಗೆ ಟಿಕೆಟ್ ಬುಕ್ ಮಾಡಿದಾಳೆ ನನ್ನ ವೈಫು. ಆ ಕಚಡ ನನ್ನ ಮಗನ ಪರ. ಇಲ್ಲಿ ತಲೆ ಸರಿಗಿರೋರು ಯಾರು ವೋಟ್ ಮಾಡಲ್ಲ. ಹುಡ್ಗ ಹೇಳಿದ ಕತೆ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಅದ್ರಲ್ಲೂ ಆ ಚಾಕು ಕತೆ ಸಂಜೆ ತಗೊಂಡಂತೆ ರಾತ್ರಿ ಕಳ್ದೋಯ್ತಂತೆ. ಇದನ್ನೆಲ್ಲ ಯಾರಾದ್ರೂ ನಂಬ್ತಾರೇನ್ರಿ? ಸರಿ ಸರ್, ಶುರು ಮಾಡಿ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬೇಗ ಹೊರಟ್ಬಿಡೋಣ. ಎಲ್ರೂ ಬರ್ಲಿ ಸರ್. ಒಬ್ರು ವಾಶ್ರೂಮ್ಗೆ ಹೋದ್ರು ಅನ್ಸುತ್ತೆ. ಅವ್ರು ಬರ್ತಾರೆ, ನೀವು ಬಂದು ಕುತ್ಕೊಳ್ಳಿ. ಡೋರ್ ಲಾಕ್ ಮಾಡ್ತಾರಾ? ಯಾಕೆ? ಈ ಜಾಗಕ್ಕೆ ಫಸ್ಟ್ ಟೈಮ್ ಅನ್ಸುತ್ತೆ. ಹೌದು, ಫಸ್ಟ್ ಟೈಮೇ. ಮಿಸ್ಟರ್, ಹೇಗನ್ಸ್ತು ಕೋರ್ಟಲ್ಲಿ? ತುಂಬ ಚೆನ್ನಾಗಿತ್ತು ಸರ್. ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್. ಇಂಟ್ರೆಸ್ಟಿಂಗ್ ಅಂತೆ. ನಂಗೆ ನಿದ್ದೆ ಬರ್ತಿತ್ತು. ಈ ಲಾಯರ್ಗಳು ಮಾತಾಡಕ್ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ. ಒಂದೇ ವಿಷಯ ಒಳ್ಳೆ ರಬ್ಬರ್ ಹೇಳ್ದಂಗೆ ಎಳಿತಿರ್ತಾರೆ. ಹೌದು ಸರ್, ಇಂಥ ಆಬ್ವಿಯಸ್ ಕೇಸಲ್ಲಿ ಇಷ್ಟೊಂದು ಮಾತಾಡೋ ನೆಸೆಸಿಟಿನೇ ಇರಲಿಲ್ಲ. ನನಗಂತೂ ತಲೆ ಕೆಟ್ಟೋಗಿತ್ತು. ಏನ್ರಿ ಮಾಡ್ತಿದ್ದೀರಾ? ಮುಂದೆ ಬ್ಯಾಲೆಟ್ ವೋಟಿಂಗಿಗೆ ಬೇಕಾಗ್ಬೋದು. ಒಳ್ಳೆ ಕೆಲಸ. ಆ ಕೊಲೆಗಾರನ್ನ ಮಿನಿಸ್ಟ್ರು ಮಾಡ್ಬಿಡೋಣ. ಹೇಗಿದ್ರು ಅಂತವ್ರಿಗೆ ಅಲ್ವಾ MLA MP ಸೀಟ್ ಸಿಗೋದು. ಒಳ್ಳೆ ರಿವ್ಯೂ ಇದೆ ಪಿಕ್ಚರ್ಗೆ. ನಮ್ ನಾಗಣ್ಣ ಹೇಳ್ದ. 16 ವರ್ಷದ ಹುಡುಗ ಅವ್ರ ಅಪ್ಪನ ಎದೆಗೆ ಚಾಕು ಹಾಕ್ತಾನೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಈ ಸಮಾಜ ಯಾವ ದಿಕ್ಕಿಗೆ ಹೋಗ್ತಿದೆ ಅಂತ. ಸಾರಿ ನನ್ನಿಂದ ಲೇಟ್ ಆಯ್ತು. ಆಯ್ತು, ಬನ್ನಿ ಮೇಡಮ್. ಶುರು ಮಾಡೋಣ. ಒಂದ್ ನಿಮಿಷ, ಎಲ್ರು ಆರ್ಡರ್ ಕೂತ್ಕೊಂಡ್ರೆ ಶುರು ಮಾಡ್ಬೋದು. ನೀವೇನ್ರಿ ಆರ್ಡ್ರಲ್ಲಿ ಕುತ್ಕೊಳ್ಳೋಣ ಅನ್ಕೊಂಡು? ಇಲ್ಲ, ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಎಲ್ಲರೂ ಆರ್ಡ್ರಲ್ಲಿ ಕುತ್ಕೊಳ್ಳೋದೇ ಒಳ್ಳೇದು. ಆರೋಪಿ ಅಪರಾಧಿ ಅಂತ ಯಾರಿಗೆಲ್ಲ ಅನ್ಸುತ್ತೆ? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. 1 2 3 4 5 6 7 8 9 10, ನನ್ನ ಸೇರಿ 11. ಈಗ ನಿರಪರಾಧಿ ಅನ್ನೋರು ವೋಟ್ ಮಾಡಿ. ಒಂದು ನಿರಪರಾಧಿ, 11 ಅಪರಾಧಿ. ಎಲ್ಲೋದ್ರೂ ಇಂಥವ್ರೊಬ್ರು ಇದ್ದೇ ಇರ್ತಾರೆ. ಇವಾಗ ಏನ್ ಮಾಡೋದು ನಾವು? ಮಾತಾಡೋಣ. ಮಾತಾಡೋದು ಏನ್ರಿ ಮಾತಾಡ್ಬೇಕು? ನಿಮಗ್ ನಿಜವಾಗ್ಲೂ ಆ ಹುಡ್ಗ ನಿರಪರಾಧಿ ಅನ್ಸುತ್ತಾ? ಗೊತ್ತಿಲ್ಲ. ಗೊತ್ತಿಲ್ವಂತೆ. ಅಲ್ಲ, ನೀನು ಕೋರ್ಟಲ್ಲಿ ಕೂತಿದ್ದೆ ತಾನೇ? ನಾವೆಲ್ಲ ಏನ್ ಕೇಳಿಸ್ಕೊಂಡ್ವೋ? ನೀನು ಅದನ್ನೇ ತಾನೇ ಕೇಳಿಸ್ಕೊಂಡಿದ್ದು? ಈಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರರ್. ಅಷ್ಟು ಕ್ಲಿಯರ್ ಆಗಿದೆ ಪಿಕ್ಚರು. ಏನು ಗೊತ್ತಿಲ್ಲ ಅಂತ್ಯಾ? ಅವನಿನ್ನೂ ಚಿಕ್ಕ ಹುಡುಗ. ಅವನಿಗಿನ್ನೂ 16 ವರ್ಷ. ನೀನ್ ಚಿಕ್ಕ ಹುಡುಗ? ಅವನಪ್ಪನ ಎದೆಗೆ ಚಾಕು ಹಾಕಿದ್ದಾನೆ, ಅದು 4 ಇಂಚೊಳಗೆ. ಚಿಕ್ಕ ಹುಡುಗ ಅಂತೆ, ಚಿಕ್ಕ ಹುಡುಗ. ಅವನೇ ಕೊಲೆಗಾರ ಅಂತ
ಸ್ಪಷ್ಟವಾಗಿ ಕಾಣಿಸ್ತಿದೆ, ಅನುಮಾನನೇ ಇಲ್ಲ. ಮೊದಲನೇ ದಿನಾನೇ ನನಗೆ ಕನ್ವಿನ್ಸ್ ಆಯ್ತು. ಅಲ್ಲ ರೀ, ನಿಮಗ್ ಮತ್ತೆ ಬ್ರೀಫಿಂಗ್ ಕೊಡ್ಬೇಕಾ? ಬೇಡ. ನೀವು ಆ ಹುಡುಗ ಹೇಳಿದ ಕತೆ ನಂಬ್ತಿಲ್ಲ ತಾನೆ? ನನ್ಗೆ ಗೊತ್ತಿಲ್ಲ, ಬಹುಶಃ ನಂಬೋದಕ್ಕೆ ಕಷ್ಟ ಇರ್ಬೋದು. ಮತ್ ನಿರಪರಾಧಿ ಅಂತ ಯಾಕೆ ಕೋಟ್ ಮಾಡಿದ್ರೆ? ಇಲ್ಲಿ ನೀವು 11 ಜನ ಆ ಹುಡುಗ ಅಪರಾಧಿ ಅಂತ ಒಂದು ಕ್ಷಣನೂ ಯೋಚನೆ ಮಾಡದೆ ನಿರ್ಧಾರ ತಗೊಂಡ್ಬಿಟ್ರಿ. ನನಗದು ಸುಲಭ ಅಲ್ಲ. ಇದು ಒಂದು ಹುಡುಗನ ಜೀವನ ಪ್ರಶ್ನೆ. ನಾವಿದನ್ನ 5 ನಿಮಿಷದಲ್ಲಿ ನಿರ್ಧಾರ ತಗೊಳಕ್ಕಾಗಲ್ಲ. 10 ನಿಮಿಷ, 20, 50 ನಿಮಿಷ, ಎಷ್ಟು ನಿಮಿಷ ಬೇಕಾಗ್ಬೋದು ನಿಮ್ಗೆ? ಸರ್, ನಿಮ್ಮ ಮಿಂಚಿ ನೋಟ ಸಿನಿಮಾ 7 ಗಂಟೆಗಿಂತ ಕಮ್ಮಿ ಶುರು ಆಗಲ್ಲ. 1 ಗಂಟೆ ಹಿಡೀಲಿ, ಅರ್ಜೆಂಟ್ ಏನಿದೆ? ಆ ಹುಡುಗ ಸ್ಲಮ್ಮಲ್ಲಿ ಬೆಳೆದಿರೋದು. ಅವನಿಗೆ 9 ವರ್ಷ ಇದ್ದಾಗ ಅವ್ರ ತಾಯಿ ತೀರ್ಕೊಂತಾರೆ. ಅವ್ರ ತಂದೆ ಕಳ್ಳತನ ಕೇಸಲ್ಲಿ ಕಂಬಿ ಎಣಿಸುವಾಗ ಅವನು ಅನಾಥಾಶ್ರಮದಲ್ಲಿ ಬೆಳಿತಾನೆ. ನಾವು ನ್ಯಾಯವಾಗಿರೋ ತೀರ್ಮಾನನೇ ತಗೊಂಡಿದ್ದೀವಿ. ಕಣ್ಮುಂದೆನೆ ಫ್ಯಾಕ್ಸ್ ಇದೆ. ಏನೋ ಹುಡುಗನ ಪುಣ್ಯ, ಸರ್ಕಾರದ ಕಡೆಯಿಂದ ಒಬ್ಬ ಲಾಯರ್ನ ನೇಮಿಸಿದ್ರು. ಈ 3rd ಕ್ಲಾಸ್ ಸ್ಲಮ್ ಜನ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಮೋಸ ಮಾಡೋದು, ಕೊಲೆ ಮಾಡೋದು, ಕಳ್ತನ ಮಾಡೋದು ಇವೆಲ್ಲ ಅವ್ರ ಹುಟ್ಗುಣ. ನೀವು ಆ ಹುಡುಗನ ಬಗ್ಗೆ ಮಾತಾಡಿ, ಸುಮ್ಮನೆ ಆ ಇಡೀ ಜನಾಂಗನೆಲ್ಲ ಟಾರ್ಗೆಟ್ ಮಾಡೋದು ಸರಿಯಲ್ಲ. ಹೇ, ನೀ ಸುಮ್ಮನೆ ಕುತ್ಕೊಳ್ಳಮ್ಮ. ಅವ್ರ ಪರವಾಗಿ ಮಾತಾಡಕ್ ಬರಬೇಡ. ಮರ್ಯಾದೆ ಕೊಟ್ಟು ಮಾತಾಡ್ರಿ. ಅಟ್ಲೀಸ್ಟ್ ನನ್ನ ವಯಸ್ಸಿಗಾದ್ರೂ ಮರ್ಯಾದೆ ಕೊಡ್ರಿ. ಇಂಥವ್ರ ವಿಷಯದಲ್ಲಿ ಏನ್ರಿ ಮರ್ಯಾದೆ? ಮರ್ಯಾದೆ ಕೊಡಕ್ಕೂ ಒಂದು ಕ್ಲಾಸ್ ಅಂತ ಇರುತ್ತೆ. ಸರ್ ಪ್ಲೀಸ್, ಲೆಟ್ಸ್ ಸ್ಟಿಕ್ ಟು ದ ಫ್ಯಾಕ್ಟ್. ಸರಿ, ನಾವೆಲ್ಲ 1 ನಿಮಿಷ ಟೈಮ್ ತಗೊಂಡು ಸಾಕ್ಷಿ ಆಧಾರಗಳನ್ನೆಲ್ಲ ಮುಂದಿಟ್ಕೊಂಡು ಇವ್ರನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡೋಣ. ಏನಂತೀರಾ? ಗುಡ್ ಪಾಯಿಂಟ್. ಗುಡ್ ಪಾಯಿಂಟ್. ಯಾ, ಗುಡ್ ಪಾಯಿಂಟ್. ನೋಡ್ರಿ, ಕೋರ್ಟಲ್ಲಿ ಯಾವ ಸಾಕ್ಷಿ ಆಧಾರಗಳನ್ನು ಪ್ರಸ್ತುತಪಡಿಸಿದ್ರು ಅದನ್ನೆಲ್ಲ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಮಿಸ್ಟರ್, ಐ ಆಮ್ ಟಾಕಿಂಗ್ ಫ್ಯಾಕ್ಟ್ಸ್. ನಂಬರ್ 1, ಕೊಲೆಯಾದ ಮನೆ ಕೆಳಗಡೆ ಇದ್ದ ಮುತ್ಕ ಏನು ಹೇಳ್ತಾನೆ? ಕೊಲೆಯಾದ ರಾತ್ರಿ ಅಂದರೆ ಸುಮಾರು 12:10ಕ್ಕೆ ಮೇಲಿನ ಮನೆಯಲ್ಲಿ ತುಂಬಾನೇ ಗಲಾಟೆ ಆಗ್ತಿರೋ ಶಬ್ದ ಕೇಳಿಸ್ತು. ಆ ಗಲಾಟೆಯಲ್ಲಿ ಆರೋಪಿ ತನ್ನ ತಂದೆಗೆ ಸಾಯಿಸ್ಬಿಡ್ತೀನಿ ನಿನ್ನ ಅಂತ ಧಮಕಿ ಹಾಕಿದ್ದಾನೆ. ಅದಾದ ಕೆಲವೇ ಸೆಕೆಂಡ್ನಲ್ಲಿ ಯಾರೋ ನೆಲದ ಮೇಲೆ ಬಿದ್ದ ಶಬ್ದ ಕೇಳಿಸ್ತು. ಮುತ್ಕನಿಗೆ ಗಾಬರಿ ಆಯಿತು. ತನ್ನ ರೂಮಿಂದ ಎದ್ದೋಗಿ ಬಾಗಿಲು ತೆರೆದು ಹೊರಗೆ ನೋಡಿದರೆ ಆರೋಪಿ ಮೆಟ್ಟಿಲು ಇಳಿದು ಓಡೋಗ್ತಿದ್ದ. ಅದಾದ ನಂತರ ಮುತ್ಕ ಪೊಲೀಸರು ಫೋನ್ ಮಾಡ್ತಾನೆ. ಪೊಲೀಸರು ಬರ್ತಾರೆ. ಮೇಲಿನ ಮನೆಯಲ್ಲಿ ಆರೋಪಿ ತಂದೆ ದೇಹ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆ ಆಗುತ್ತೆ. ನಿಮ್ಮ ಪುಟ್ಟುಡ್ಗ ಅಪ್ಪನೆದಿಗೆ 4 ಇಂಚಿನ ಚಾಕು ಹಾಕಿರ್ತಾನೆ. ಇದು ಫ್ಯಾಕ್ಟ್ಸ್. ಬೇಗ ನಿಮ್ಮ ಮೋಡ್ ಚೇಂಜ್ ಮಾಡಿ ಸರ್, ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಿಸ್ಬೇಡಿ. ಆ ಹುಡ್ಗ ಹೇಳಿದ ಕತೆನೆ ತಗೊಳ್ಳೋಣ. ಕೊಲೆ ಆದಾಗ ನೀನ್ ಎಲ್ಲಿದ್ದೆ ಅಂತ ಕೇಳಿದ್ರೆ ಪಿಕ್ಚರ್ ನೋಡಕ್ ಹೋಗಿದ್ದೆ ಅಂತಾನೆ. ಆ ಹುಡ್ಗಂಗೆ ಪಿಕ್ಚರ್ ಹೆಸರು ಗೊತ್ತಿಲ್ಲ, ಯಾರು ಆಕ್ಟ್ ಮಾಡಿದಾರೆ ಗೊತ್ತಿಲ್ಲ, ಕೊನೆಗೆ ಕತೆನೂ ಗೊತ್ತಿಲ್ವಂತೆ. ಅದು ಹಾಳಾಗೋಗ್ಲಿ. ಅವ್ನು ಥಿಯೇಟರ್ ಒಳಗಡೆ ಹೋಗಿದ್ದಾಗ್ಲಿ ಹೊರಗೆ ಬಂದಿದ್ದಾಗ್ಲಿ ಯಾರು ನೋಡೇ ಇಲ್ಲ. ಆ ಎದುರು ಮನೆ ಹೆಂಗಸು ಅಷ್ಟೊಂದು ಕ್ಲಿಯರ್ ಆಗಿ ಹೇಳಿದಾಳೆ. ಅದಕ್ಕಿಂತ ಪ್ರೂಫ್ ಬೇಕಾ ಸರ್ ನಿಮಗೆ? ಆ ಹೆಂಗ್ಸ್ ಹೇಳಿಕೆನೇ ತಗೊಳ್ಳೋಣ. ಅವತ್ತು ತುಂಬ ದಗೆ ಇದ್ದ ಕಾರಣ ಅವಳಿಗೆ ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ. ಟೈಮ್ 12 ಗಂಟೆ 10 ನಿಮಿಷ ಆಗಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ಪ್ಯಾಸೆಂಜರ್ ಇಲ್ಲದ ಒಂದು ಟ್ರೈನ್ ಪಾಸ್ ಆಗುತ್ತೆ. ಅವಳು ಆ ಕಡೆ ಈ ಕಡೆ ಓಡಾಡ್ತಾ ಕಿಟಕಿ ಆಚೆ ನೋಡ್ತಾಳೆ. ಆ ಟ್ರೈನ್ ಕೊನೆ 2 ಬೋಗಿ ಪಾಸ್ ಆಗ್ತಿದ್ದ ಸಮಯಕ್ಕೆ ಸರಿಯಾಗಿ ಆ ಹುಡುಗ ಅವರ ಅಪ್ಪನ ಎದೆಗೆ ಚಾಕು ಹಾಕೋದನ್ನ ಕಣ್ಣಾರೆ ನೋಡ್ತಾಳೆ. ಪಾಸ್ ಆಗ್ತಿದ್ದ ಟ್ರೈನ್ ಕಿಟಕಿ ಮೂಲಕ ಇನ್ನೊಂದು ಕಡೆ ನಡೀತಿರೋದು ಸ್ಪಷ್ಟವಾಗಿ ಕಾಣೋಕೆ ಸಾಧ್ಯ ಇದೆಯಾ? ಆ ಟ್ರೈನಲ್ಲಿ ಲೈಟ್ಸ್ ಆನ್ ಇರಲಿಲ್ಲ, ಹಾಗಾಗಿ ಕೊಲೆ ಸ್ಪಷ್ಟವಾಗಿ ಕಂಡಿತ್ತು. ನಿಮ್ಗೊಂದು ಕೇಳ್ತೀನಿ, ತಪ್ಪು ತಿಳ್ಕೊಂಬೇಡಿ. ಕೇಳಿ. ಆ ಆರೋಪಿ ಸ್ಲಮ್ನವನು, ಅವನು 3rd ಕ್ಲಾಸ್. ಅವ್ನು ಕೊಟ್ಟಿದ್ದ ಹೇಳಿಕೆನ ನಂಬೋಕೆ ನೀವು ರೆಡಿ ಇಲ್ಲ. ಆದರೆ ನೀವು ಹೇಳಿದ ಅದೇ 3rd ಕ್ಲಾಸ್ ಸ್ಲಮ್ಮಲ್ಲೇ ವಾಸಿಸೋ ಆ ಹೆಣ್ಸಿನ ಹೇಳಿಕೆ ಮಾತ್ರ ನಂಬ್ತೀರಾ? ನಿಮ್ಗೆ ಅದೇನು ವೇದವಾಕ್ಯನಾ? ಮಾತೆಲ್ಲೆಲ್ಗೋ ಹೋಗ್ತಿದೆ, ಸರಿಗಿರಲ್ಲ. ನಿಲ್ಲಿಸ್ತೀರಾ ಸರ್? ಸ್ವಲ್ಪ ನೀರು ಕೊಡಿರಿ ಸರ್, ಹೋಗುತ್ತೆ. ನೀವು ತುಂಬ ಪರ್ಸ್ನಲ್ ಆಗಿ ತಗೊಳ್ತಿದ್ದೀರಾ. ಪ್ಲೀಸ್ ಸರ್, ರಿಲ್ಯಾಕ್ಸ್ ಆಗಿ. ನಿಮಗೆ ಕೇಸ್ ಬಗ್ಗೆ ಏನಾದರೂ ಹೇಳೋದಿದೆಯಾ? ನಾನು ಪಾಸ್ ಮಾಡ್ತೀನಿ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ರೀ. ಆ ಹುಡುಗ ಕೊಲೆ ಮಾಡಿರೋದಕ್ಕೆ ಏನೋ ಒಂದು ಸ್ಟ್ರಾಂಗ್ ಮೋಟಿವ್ ಇರಲೇಬೇಕು. ಕೊಲೆ ಆದ ರಾತ್ರಿ ಅಪ್ಪ ಮಗನ ನಡುವೆ ಗಲಾಟೆ ಆಯ್ತಲ್ಲ, ಹಂಗೆ ಸಂಜೆ 7 ಗಂಟೆಗೆ
ಅವರಿಬ್ರು ನಡುವೆ ಆರ್ಗ್ಯುಮೆಂಟ್ ರೈಸ್ ಆಯ್ತಂತೆ. 7 ಅಲ್ಲ 8. ನೀವು ಸುಮ್ಮನೆ ಕುತ್ಕೊಳ್ರಿ ರೀ. ಅಪ್ಪ ಮಗನ್ ಕೆನ್ನೆಗೆ 2 ಸರಿ ಜೋರಾಗಿ ಹೊಡೆದಿರೋದನ್ನ ಕೇಳಿಸ್ಕೊಂಡಿರೋ ಸಾಕ್ಷಿಗಳು ಇವೆ. ಅದಾದ್ಮೇಲೆ ಆರೋಪಿ ಮನೆಯಿಂದ ಹೊರಗೆ ಹೋಗಿರೋದನ್ನ ನೋಡಿರೋ ಸಾಕ್ಷಿಗಳು ಹೌದು, ಸಾಕ್ಷಿ ಇದೆ. ಆದರೆ ಇದನ್ನೇ ಈ ಕೊಲೆಗೆ ಒಂದು ಸ್ಟ್ರಾಂಗ್ ಮೋಟಿವ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅವನು ಬೆಳೆದಿರೋ ವಾತಾವರಣದಲ್ಲಿ ಗಲಾಟೆ ಎಲ್ಲ ಕಾಮನ್. ಅಪ್ಪ ಕಪಾಳಕ್ಕೆ ಹೊಡೆದ್ರು ಅಂತ ಆ ಹುಡುಗ ಅಪ್ಪನ್ನೇ ಕೊಲೆ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ನಿರ್ಧಾರ ತಗೊಂತಾನೆ ಅಂತ ಹೇಳೋಕ್ಕಾಗಲ್ಲ. ನೋಡ್ರಿ, ಎಲ್ರಿಗೂ ಒಂದು ಬ್ರೇಕಿಂಗ್ ಪಾಯಿಂಟ್ ಅಂತ ಇದ್ದೇ ಇರುತ್ತೆ. ಅವನಿಗೆ ಕೋಪ ಬರೋದಕ್ಕೆ ಅದು ಒಂದು ಕಾರಣ ಆಗಿರ್ಬೋದು, ಆದರೆ ಅಪ್ಪನ್ನೇ ಕೊಲೆ ಮಾಡೋದಕ್ಕೆ ಅದೊಂದು ಸ್ಟ್ರಾಂಗ್ ಮೋಟಿವ್ ಅಂತ ನಂಗೆ ಅನಿಸ್ತಿಲ್ಲ. ಈಗಿನ ಕಾಲದ ಹುಡುಗರು ಬಿಹೇವಿಯರ್ಸ್ ನೋಡಿದ್ರೆ ನಿಂಗೆ ಅರ್ಥ ಆಗುತ್ತೆ. ಯಾರಿಗೂ ಡಿಸಿಪ್ಲಿನ್ ಇಲ್ಲ, ದೊಡ್ಡವರು ಅನ್ನೋ ಗೌರವನೇ ಇಲ್ಲ. ನಾನು ಆ ಹುಡುಗನ ವಯಸ್ಸಲ್ಲಿದ್ದಾಗ ನನ್ನ ತಂದೆನ ಸರ್ ಅಂತ ಕರೀತಾ ಇದ್ದೆ. ಸರ್ ಅಂತ ಅಪ್ಪನ ಎದುರು ನಿಂತು ಮಾತಾಡೋದಕ್ಕೆ ನಡುಕ್ತಿದ್ವಿ ನಾವು. ಈಗಿನ ಅಪ್ಪಂದ್ರು ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಮಕ್ಕಳ ಜೊತೆ ಫ್ರೆಂಡ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ನಿಂಗೆ ಮಕ್ಕಳಿದ್ದಿದ್ರೆ ನನ್ನ ಮಾತು ಅರ್ಥ ಆಗ್ತಿತ್ತು. 2 ಮಕ್ಕಳು. ನನಗೆ ಒಬ್ಬ ಮಗ ಇದ್ದ. ತುಂಬಾನೇ ಪ್ರೀತಿಯಿಂದ ಫ್ರೆಂಡ್ಲಿಯಾಗಿ ಬೆಳೆಸಿದ್ದೆ. ಆಗಾಗ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಗ್ತಿತ್ತು. ಅವನಿಗೆ 17 ವರ್ಷ ಇದ್ದಾಗ ಯಾವುದೋ ವಿಚಾರಕ್ಕೆ ಮತ್ತೆ ಜಗಳ ಆಯಿತು. ನಾನೇ ಪ್ರೀತಿಯಿಂದ ಬೆಳೆಸಿದ ನನ್ನ ಮಗ ನನಗೆ ಕಪಾಳ ಕೊಡ್ದು ಮನೆ ಬಿಟ್ಟು ಹೋಗ್ಬಿಟ್ಟ. ಒಂದು ನಿಮಿಷ, ನಾವಿಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ನೇ ಮಿಸ್ ಮಾಡ್ತಾ ಇದ್ದೀವಿ. ಆ ಹುಡುಗ ಬೆಳೆದಿದ್ದು ಸ್ಲಮ್ನಲ್ಲಿ. ಸ್ಲಮ್ ಅನ್ನೋದು ಕ್ರಿಮಿನಲ್ಗಳನ್ನ ತಯಾರು ಮಾಡೋ ಕಾರ್ಖಾನೆ. ಇದು ನನಗೂ ಗೊತ್ತು, ಇಲ್ಲಿರೋ ಎಲ್ರಿಗೂ ಗೊತ್ತು. ಅವನಿಗೆ ಸರಿಯಾಗಿ ಕನ್ನಡ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಕನ್ನಡ ಅಲ್ಲಮ್ಮ, ಕ ಕ ಹೇಳು, ಕ ಕನ್ನಡ. 3rd ಕ್ಲಾಸ್ ಸ್ಲಮ್ ನನ್ನ ಮಕ್ಳನ್ನ ನಾಯಿಗೆ ಹೊಡ್ದಂಗೆ ಹೊಡ್ದು ಜೈಲ್ಗೆ ಹಾಕ್ಬೇಕು. ಸುಮ್ಮನೆ ಪ್ರಾಬ್ಲಮ್ ಏನು? ಇಡೀ ಬದುಕ ನಾನು ಸ್ಲಮ್ಮಲ್ಲೇ ಕಲ್ತಿರೋನು ನಾನು, ಹಾಗಂತ ನನ್ನೂ ಕ್ರಿಮಿನಲ್ ಅಂತೀರನ್ರಿ? ಜನರಲೈಸ್ ಮಾಡಿ ಮಾತಾಡಬೇಡಿ ನೀವು. ಕೂಲ್ ಆಗಿ ಬ್ರದರ್, ಸುಮ್ನಿರ್ರಿ ನೀವು. ನಿನಗೆ ಪಾಯಿಂಟ್ ಮಾಡಿ ಹೇಳಿಲ್ಲ ನಾನು. ಅವಾಗಿಂದ ನೋಡ್ತಾನೆ ಇದ್ದೀನಿ, ಸ್ಲಮ್ಮಲ್ಲಿ ಬೆಳೆದವರೆಲ್ಲ ಕ್ರಿಮಿನಲ್ಸ್ ಅಲ್ಲಂಗೆ ಮಾತಾಡ್ತಿದ್ದೀರಲ್ಲ. ಮೇಲ್ನೋಟಕ್ಕೆ ಆ ಹುಡುಗ ಅಪರಾಧಿ ಅಂತಾನೆ ಅನಿಸುತ್ತೆ. ಆ ಹುಡುಗನ ಕಡೆ ಲಾಯರ್ ಸರಿಯಾಗಿ ಡಿಫೆಂಡ್ ಮಾಡೇ ಇಲ್ಲ. ಐ ವಿಟ್ನೆಸ್ ಅಂತ ಇರೋದು ಒಂದೇ. ಆ ಹೆಣ್ಸು ಟ್ರೈನ್ ಬೋಗಿ ನಡುವೆ ಕೊಲೆ ನೋಡಿರೋದು. ಇನ್ನೊಂದು ಸಾಕ್ಷಿ ಕೊಲೆ ನೋಡೇ ಇಲ್ಲ. ಗಲಾಟೆ ಕೇಳಿಸ್ಕೊಂಡಿದ್ದಾರೆ, ಯಾರೋ ಬಿಟ್ ಶಬ್ದ ಕೇಳಿಸ್ಕೊಂಡಿದ್ದಾರೆ. ಅದಾದಮೇಲೆ ಆರೋಪಿ ಓಡೋಗೋದು ನೋಡಿದ್ದಾರೆ. ಆ ಸಾಕ್ಷಿಗಳು ತಪ್ಪಾಗಿ ಕೂಡ ಇರ್ಬೋದು. ನಿಮ್ಮ ಪ್ರಕಾರ ಸಾಕ್ಷಿಗಳು ಸುಳ್ಳಾಗಿರ್ಬೋದು, ಆದ್ರೆ ಆಧಾರಗಳು ಸುಳ್ಳಾಗಕ್ಕೆ ಹೇಗ್ರಿ ಸಾಧ್ಯ? ಆ ಚಾಕು ಈ ಕೇಸ್ನ ಸ್ಟ್ರಾಂಗ್ ಎವಿಡೆನ್ಸ್. ಅದು ಆರೋಪಿ ಆ ಚಾಕುನ ತಾನೇ ಅಂಗಡಿಯಿಂದ ಪರ್ಚೇಸ್ ಮಾಡಿದ್ದು ಅಂತ ಒಪ್ಕೊಂಡಿದ್ದಾನೆ. ನಾನು ಆ ಚಾಕು ನೋಡ್ಬೋದಾ? ಮತ್ತೆ ನೋಡ್ಬೇಕೇನ್ರಿ ಆ ಚಾಕುನ? ಮತ್ತೇನ್ರಿ ನಿಮ್ದು? ಇಲ್ಲಿರೋ ಎಲ್ಲಾರ್ಗೂ ಆ ಚಾಕು ಹೆಂಗ್ ಕಾಣುತ್ತೆ ಅನ್ನೋ ಇಂಚಿಂಚ್ ಡೀಟೇಲ್ ಗೊತ್ತು. ಇಲ್ಲಿರೋ ಪ್ರತಿಯೊಬ್ಬರಿಗೂ ಆಧಾರಗಳನ್ನ ಪುನರ್ ಪರಿಶೀಲನೆ ಮಾಡೋ ಅಧಿಕಾರ ಇದೆ. ಅದನ್ನ ಮರೆಯೋದ್ ಬೇಡ. ಸರ್, ನೀವೋಗಿ ತಗೊಂಡ್ ಬನ್ನಿ ಸರ್. ಪಾಯಿಂಟ್ ನಂಬರ್ 1. ರಾತ್ರಿ 8 ಗಂಟೆಗೆ ಅವ್ರ ಅಪ್ಪನ ಜೊತೆ ಜಗಳ ಆದ್ಮೇಲೆ ಆ ಹುಡ್ಗ ಒಂದ್ ಅಂಗಡಿಗೆ ಹೋಗಿ ಚಾಕು ತಗೋತಾನೆ. ಆ ಚಾಕುನ ಏನಂತ ಕರೀತಾರೆ? ಬಟನ್ ನೈಫ್ ಅಥವಾ ಸ್ವಿಚ್ ನೈಫ್. ಬಟನ್ ನೈಫ್. ಬಟನ್. ಹೌದು. ಆ ಅಂಗಡಿಯವನು ಚಾಕುನ ಅದೇ ಹುಡುಗನ್ ಕೊಟ್ಟಿದಾನಂತ ಒಪ್ಕೊಂಡಿದಾನಲ್ವಾ? ಮತ್ತೆ ಆ ಥರ ಚಾಕು ಒಂದೇ ಇದ್ದದಂತ ಅಂಗಡಿಯವನು ಹೇಳಿದ್ದಾನೆ. ತುಂಬಾ ಅನ್ಯೂಶುವಲ್ ಚಾಕು ಅದು. ಪಾಯಿಂಟ್ ನಂಬರ್ 2. ರಾತ್ರಿ 9 ಗಂಟೆಯಿಂದ 9:30 ತನಕ ಆ ಹುಡುಗ ಅವನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಕೊನೆಗೆ ಆ ಚಾಕುನ ಅವನ ಫ್ರೆಂಡ್ಸ್ಗೂ ತೋರಿಸಿದಾನೆ. ಆಮೇಲೆ 10 ಗಂಟೆಗೆ ವಾಪಸ್ ಬಂದವನೇ. 10:20 ಮನೆಯಲ್ಲೇ ಇದ್ದು ಆಮೇಲೆ ಸೆಕೆಂಡ್ ಶೋ ಸಿನಿಮಾ ನೋಡಕ್ ಹೋಗಿದ್ದಾನೆ. ಕರೆಕ್ಟ್.
ಪಾಯಿಂಟ್ ನಂಬರ್ 3. ಸಿನಿಮಾ ಮುಗಿಸಿ ಬೆಳಗಿನ ಜಾವ ಮನೆಗೆ ಬರೋಷ್ಟರಲ್ಲಿ 3:30 ಮನೆಗೆ ಬಂದು ನೋಡಿದ್ರೆ ಅವರಪ್ಪ ಕೊಲೆ ಆದ ಸ್ಥಿತಿಯಲ್ಲಿ ಬಿದ್ದಿದ್ರು ಅಂತ ಹೇಳ್ತಾನೆ. ಅಷ್ಟ್ರಲ್ಲಿ ಪೊಲೀಸ್ ಅವನ್ನ ಅರೆಸ್ಟ್ ಮಾಡ್ತಾರೆ. ಅಲ್ಲಪ್ಪ, ನೀನ್ ಪರ್ಚೇಸ್ ಮಾಡಿರೋ ಚಾಕು ಎಲ್ಲೋಯ್ತು ಅಂತ ಕೇಳಿದ್ರೆ ಸಿನಿಮಾಗೆ ಹೋಗೋವಾಗೋ ಬರುವಾಗ್ಲೂ ಹರಿದೋಗಿರೋ ಜೇಬಿಂದ ಬಿದ್ದೋಯ್ತು ಅಂತಾರೆ. It's just a cooked up story, man. ಈಗ ನೀವು ಹೇಳ್ಬೇಕಂತಿರೋದಾದ್ರೂ ಏನು? ಈ ಚಾಕು ಆ ಹುಡುಗನ ಜೇಬಿಂದ ಬಿದ್ದೋಯ್ತು. ಇದೇ ಚಾಕುನ ಬೇರೆ ಯಾರೋ ತಗೊಂಡು ಆ ಹುಡುಗನ್ ಮನೆಗೆ ಹೋಗಿ ಅವನಪ್ಪನ್ನ ಕೊಲೆ ಮಾಡಿದ್ದಾರೆ ಅಂತನಾ? ಆ ಹುಡುಗ ನಿಜವಾಗ್ಲೂ ಒಂದ್ ಚಾಕುನ ಕಳ್ಕೊಂಡಿರ್ಬೋದು. ಅದೇ ತರ ಇನ್ನೊಂದ್ ಚಾಕುಯಿಂದ ಅವ್ರ ಅಪ್ಪನ್ ಕೊಲೆ ಆಗಿರ್ಬೋದು. ರೀ, ಆ ಚಾಕುನ ಒಂದ್ಸತಿ ಕಣ್ಬಿಟ್ ನೋಡ್ರಿ. ಆ ತರ ಚಾಕುನ ನನ್ನ ಜೀವಮಾನದಲ್ಲೇ ನೋಡಿಲ್ಲ. ಇದೇ ರೀತಿ ಚಾಕುನ ಇನ್ಯಾರೋ ತಗೊಂಡು ಆ ಆರೋಪಿ ತಂದೆನ ಕೊಲೆ ಮಾಡಿರ್ಬೋದು ಅನ್ನೋದೆಲ್ಲ ನಾನ್ ಸೆನ್ಸ್ ಕಣ್ರಿ. ಇದನ್ ಯಾವ ಅಯೋಗ್ಯನೂ ನಂಬಲ್ಲ. ಎರಡು ಚಾಕು ಒಂದೇ ತರ ಇದೆ ರೀ. ಈ ರೀತಿ ಚಾಕುನ ಕ್ಯಾರಿ ಮಾಡೋದು ಇಲ್ಲಿಗಲ್. ಏನ್ರಿ ಇದೆಲ್ಲ? ನೀವು ಏನಂತ ಅನ್ಕೊಂಡಿದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು ಎಲ್ಲಿ ಸಿಕ್ತಿದೋ? ನಿನ್ನೆ ರಾತ್ರಿ ಈ ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಆ ಹುಡುಗನ ಏರಿಯಾ ಹೋಗಿದ್ದೆ. ಅವನ ಮನೆಯಿಂದ ಜಸ್ಟ್ 70 ಮೀಟರ್ ದೂರ ಇರೋ ಒಂದು ಸಣ್ಣ ಅಂಗಡಿಲಿ ನನ್ಗೆ ಈ ಚಾಕು ಸಿಕ್ತು. ಪ್ಲೀಸ್ ಎಲ್ಲರೂ ಅವ್ರವ್ರ ಸೀಟಲ್ಲಿ ಕೂತ್ ಮಾತಾಡೋಣ. ಆ ಹುಡುಗನ್ ಚಾಕು ತಗೊಳ್ಳೋ ಅನಿವಾರ್ಯತೆ ಏನ್ರಿ ಇತ್ತು? ಆ ಹುಡುಗ ಕೋರ್ಟಲ್ಲೇ ಕಾರಣ ಹೇಳಿದಾನೆ. ಹೌದು, ಹೇಳಿದಾನೆ. ಅವನ್ ಫ್ರೆಂಡ್ ಹುಡ್ದ ಬಗ್ಗೆ ಪ್ರೆಸೆಂಟ್ ಮಾಡಕ್ ತಗೊಂಡೆ ಅಂತ. ಆ ಹುಡುಗ ಗಿಫ್ಟ್ ಕೊಡಕ್ಕೆ ಚಾಕು ತಗೊಂಡಿದ್ದು ಸರ್. ಆದ್ರೆ ಚೂಪಾಗಿದೆಯಲ್ಲ ಅಂತ ಚೆಕ್ ಮಾಡಕ್ಕೆ ಅವ್ರ ಅಪ್ಪನ ಎದೆಗೆ ಹಾಕಿದಾನೆ ಅನ್ಸುತ್ತೆ. ಕೊಲೆ ಮಾಡೋದಕ್ಕೆ ಅಂತಾನೆ ಚಾಕು ತಗೊಂಡಿದ್ರೆ ಅದನ್ನ ಅವ್ರ ಫ್ರೆಂಡ್ಸ್ಗೆ ತೋರಿಸ್ತಾನೆ. ಹೇಳಿ, ಮಾತಾಡಿ. ನೀವೇನು ಆ ಹುಡುಗನ ಕಡೆ ಲಾಯರ್ ಏನ್ರಿ? ಬೇಗ ಮುಗಿಸಿ ಓಡೋಣ ಸರ್. ಹೀಗೆ ಮಾತಾಡ್ತಾ ಇದ್ರೆ ರಾತ್ರಿ ಆದ್ರೂ ಮುಗಿಯಲ್ಲ. ಒಂದ್ ರಾತ್ರಿ ತಾನೇ, ಆಗ್ಲಿ ಬಿಡಿ. ಇದು ಆ ಹುಡುಗನ್ ಜೀವನದ ಪ್ರಶ್ನೆ. 11 ಜನರ ಮಧ್ಯ ಒಂದು ಸೀಕ್ರೆಟ್ ವೋಟಿಂಗ್ ಮಾಡೋಣ. 11 ವೋಟ್ ಆರೋಪಿ ಅಪರಾಧಿ ಅನ್ನೋ ಪಕ್ಷದಲ್ಲಿ ಬಂದ್ರೆ ನಾನು ಇದನ್ನ ಇಲ್ಲೇ ನಿಲ್ಸ್ಬಿಡ್ತೀನಿ. ಯಾರಾದ್ರೂ ಒಬ್ರು ನಿರಪರಾಧಿ ಅಂತ ವೋಟ್ ಮಾಡಿದ್ರು ವಿ ವಿಲ್ ಸ್ಟೇ ಅಂಡ್ ಟಾಕ್ ದಿಸ್ ಥಿಂಗ್ ಔಟ್. ನಿಮ್ಗೆಲ್ಲ ಇದು ಓಕೆ ಅನ್ಸಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ಐಡಿಯಾ ಇದೆ, ಮಾಡ್ಬೋದು. ಹೌದು, ಟೈಮ್ ವೇಸ್ಟ್ ಮಾಡೋದು ಬೇಡ. ಎಲ್ರಿಗೂ ಒಪ್ಪಿಗೆ ಇದೆಯಾ? ಸರಿ. ಎಷ್ಟೊತ್ತು ಸರ್ ಬರೆಯೋದು? ಕುಡಿ ಮೇಡಮ್, ಸ್ವಲ್ಪ ಈ ಕಡೆ ಕುಡಿ. ಅಪರಾಧಿ 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 ನಿರಪರಾಧಿ. ಈ ಜನದಲ್ಲಿ ಮುಗಿಯೋದಿಲ್ಲ ಸರ್. ಯಾರ್ರೀ ಅದು ವೋಟ್ ಚೇಂಜ್ ಮಾಡಿದ್ರು? ಇದು ಸೀಕ್ರೆಟ್ ಬ್ಯಾಲೆಟ್ ಸರ್. ಹಾಗೆಲ್ಲ ಯಾರು ವೋಟ್ ಹಾಕಿದ್ದು ಅಂತ ಹೇಳಕ್ ಬರಲ್ಲ. ವೋಟ್ ಚೇಂಜ್ ಮಾಡಿದ್ದು ಯಾರಂತ ನಂಗೆ ಚೆನ್ನಾಗಿ ಗೊತ್ತು. ಬ್ರದರ್, ಹೇಳಿ, ವೋಟ್ ಯಾಕೆ ಚೇಂಜ್ ಮಾಡಿದ್ರಿ? ಆ ಮನುಷ್ಯ ಹೇಳಿದ ಕತೆನ ನಂಬ್ಕೊಂಡ್ಬಿಟ್ರಾ? ಎಷ್ಟೇ ಆದ್ರೂ ಇವರೆಲ್ಲ ಒಂದೇ ಕಮ್ಯುನಿಟಿ ಅವರಲ್ವಾ ಸರ್? ಟಾರ್ಗೆಟ್ ಮಾಡಿ ಮಾತಾಡಿದ್ರೆ ಸರಿ ಇರೋದಿಲ್ಲ. ಆಯ್ತು, ಕೂತ್ಕೊಳ್ರಿ. ಅವ್ರಿಗೆ ಹೇಳ್ರಿ, ನಾನ್ ಮಾತ್ರ ಕಾಣೋದ ನಿಮ್ಗೆ? ಆವಾಗಿಂದ ನೋಡ್ತಾನೆ ಇದ್ದೀನಿ, ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಏಯ್, ಹೇಳೋ, ವೋಟ್ ಯಾಕೆ ಚೇಂಜ್ ಮಾಡಿದೆ? ಮಾತಾಡೋ, ಹೇಳು. ವೋಟ್ ಚೇಂಜ್ ಮಾಡಿದ್ದು ನಾನು, ಅವನಲ್ಲ. ಅವಾಗಿಂದ ನೋಡ್ತಾ ಇದ್ದೀನಿ, ಈ ವ್ಯಕ್ತಿ ಒಬ್ಬರೇ ಹೋರಾಡ್ತಾ ಇದ್ದಾರೆ. ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ. ರೀ, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಹೋಗ್ತಾ ಇದ್ದೀರಲ್ಲ. ನಾವೊಂದು ಬ್ರೇಕ್ ತಗೊಳ್ಳೋದು ಒಳ್ಳೇದು. ಒಬ್ರು ಹೊರಗೆ ಹೋಗಿದ್ದಾರೆ. ಈಗಲೇ ತುಂಬ ಟೈಮ್ ವೇಸ್ಟ್ ಆಗಿದೆ. ಮತ್ತೆ ಆಗ ಮಾಡೋದು ಬೇಡ. ವಿಷಯ ಎಷ್ಟಿದೆಯೋ ಅಷ್ಟೇ ಮಾತಾಡೋಣ. ರಾತ್ರಿ ಊಟಕ್ಕಾದರೂ ಮನೆಗೆ ಹೋಗೋಣ ಪ್ಲೀಸ್. ಹುಡುಗ ಅವ್ರ ಅಪ್ಪನ ಕೊಲೆ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡಿರೋದು? ನಮ್ ಶಂಕರಣ್ಣ. ಅಯ್ಯಯ್ಯೋ, ಮಿಂಚಿನ ಆಟ ಸರ್. ಸರ್, ನನ್ನ ವೈಫ್ ಕೊಲೆ ಮಾಡೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟ್ಬಿಡೋಣ. ಬ್ರದರ್, ಇದು ಜೋಕ್ ಮಾಡೋ ಟೈಮ್ ಅಲ್ಲ. ಲಾಯರ್ ಹೇಳೋ ಪ್ರಕಾರ
ಹುಡುಗನ ತಂದೆ ಜೂಜಾಡ್ತಿದ್ದ. ಜೂಜಾಟದಲ್ಲಿ ತುಂಬ ಸತಿ ಸೋತಿದ್ದ. ಕುಡ್ದಾಗ ಕಂಟ್ರೋಲ್ ತಪ್ಪಿ ತುಂಬ ಜನರ ಜೊತೆಗೆ ಜಗಳ ಮಾಡ್ಕೊಂಡಿದ್ದ. ಜೈಲ್ಗೂ ಹೋಗಿ ಬಂದಿದ್ದ. ಅವರಲ್ಲೇ ಯಾರಾದರೂ ಚೆನ್ನಾಗಿ ಕತೆ ಕಟ್ತೀರಾ. ಸಾಯಿಸ್ಬಿಡ್ತೀನಿ ನಿನ್ನ. ಈ ಮಾತನ್ನ ಆರೋಪಿ ಅವನಪ್ಪನ ಎದೆಗೆ ಚಾಕು ಹಾಕೋ ಮುಂಚೆ ಹೇಳಿದ್ದಾನೆ. ಅದನ್ನ ಮುದ್ಕ ಕೇಳಿಸ್ಕೊಂಡಿದ್ದಾನೆ. ಗ್ರೌಂಡ್ ಫ್ಲೋರಲ್ಲಿದ್ದ ಮುದುಕನಿಗೆ ಮಹಡಿ ಮೇಲಿಂದ ಬಂದ್ ಶಬ್ದ ಅಷ್ಟು ಕ್ಲಿಯರ್ ಆಗಿ ಕೇಳೋಕೆ ಹೇಗ್ ಸಾಧ್ಯ? ಅವತ್ತು ತುಂಬಾ ದಗೆ ಇತ್ತು. 2 ಮನೆಯಲ್ಲೂ ಕಿಟಕಿ ತೆಗ್ದಿದ್ರು. ಮತ್ತೆ ಆ ಹೆಂಗ್ಸು ಪಾಸ್ ಆಗ್ತಿದ್ ಟ್ರೈನ್ ಕೊನೆ 2 ಬೋಗಿ ನಡುವೆ ಕೊಲೆ ಆಗದಿನ್ ಕಣ್ಣಾರೆ ನೋಡಿದಾಳೆ. ವಿ ಆರ್ ಮಿಸ್ಸಿಂಗ್ ಸಮಥಿಂಗ್. ಒಂದು ಗಿವನ್ ಪಾಯಿಂಟ್ ಇಂದ 9 ಬೋಗಿರುವ ಟ್ರೈನ್ ಪಾಸ್ ಆಗೋದಕ್ಕೆ ಎಷ್ಟು ಟೈಮ್ ಹಿಡಿಬಹುದು? ಒಂದು 20 ರಿಂದ 25 ಸೆಕೆಂಡ್ ತಗೋಬಹುದು. 20 ಸೆಕೆಂಡ್ ಅಂತ ಇಟ್ಕೊಳ್ಳಿ. ಆ ಹೆಂಗ್ಸು ಕೊನೆ 2 ಬೋಗಿ ನಡುವೆ ಕೊಲೆ ನೋಡಿರೋದು. ಸೊ ಆರೋಪಿ ಸಾಯಿಸ್ಬಿಡ್ತೀನಿ ಅಂತ ಅವ್ರ ಅಪ್ಪಂಗೆ ಹೇಳಿದ್ದು ಕೊಲೆ ಆಗೋ ಮೊದಲು. ಹೌದು. ಇಲ್ಲಿ ಯಾರಾದ್ರೂ ರೈಲ್ವೆ ಟ್ರ್ಯಾಕ್ ಹತ್ರ ವಾಸ ಮಾಡಿ ಅನುಭವ ಇರೋರಿದ್ದೀರಾ? ನಾನು ಪೇಂಟಿಂಗ್ ಕೆಲಸಗಳನ್ನ ಮಾಡ್ತಿದ್ದಾಗ ಒಂದು 3-4 ದಿನ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿರೋ ಮನೆಯಲ್ಲೇ ವಾಸ ಮಾಡ್ತಿದ್ದೆ. ಟ್ರೈನ್ ಪಾಸ್ ಆಗೋ ವಾತಾವರಣ ಹೆಂಗಿರುತ್ತೆ? ನಾರ್ಮಲ್ ಆಗಿ ತುಂಬ ಶಬ್ದ ಇರುತ್ತೆ. ನಾವು ಅಕ್ಕಪಕ್ಕದಲ್ಲಿರೋರ ಜೊತೆ ಮಾತಾಡ್ಬೇಕಾದ್ರೂ ಕಿರ್ಚ್ಕೊಂಡೇ ಮಾತಾಡ್ತಿದ್ವಿ. ಟ್ರೈನ್ ಶಬ್ದದ ಮಧ್ಯ ಆ ಮುದುಕನಿಗೆ ಸಾಯಿಸ್ಬಿಡ್ತೀನಿ ಅನ್ನೋ ಮಾತು ಅಷ್ಟು ಕ್ಲಿಯರ್ ಆಗಿ ಕೇಳೋಕೆ ಸಾಧ್ಯ ಇದೆಯಾ? ಯಾರೋ ಬಿದ್ದ ಶಬ್ದನೂ ಆ ಮುದುಕ ಗಮನ ಕೊಟ್ಟು ಕೇಳೋಕೆ ಸಾಧ್ಯ ಇದೆಯಾ? ಮುದ್ಕ ಖಂಡಿತ ಕೇಳಿಸ್ಕೊಂಡಿದ್ದಾನೆ. ಅವನಿಗೆ ಸುಳ್ಳು ಹೇಳಿ ಸಿಗೋ ಲಾಭ ಆದ್ರೂ ಏನು, ಅದನ್ನಾದ್ರೂ ಯೋಚನೆ ಮಾಡಿ. ಅಟೆನ್ಷನ್. ವಯಸ್ಸಾಗಿದೆ ಅಂತ ಸುಮ್ಮನೆ ಇದೀನಿ. 12 ಜನಕ್ಕೆ ಮಾತಾಡೋಕೆ ಈಕ್ವಲ್ ರೈಟ್ಸ್ ಇರುತ್ತೆ. 1 ನಿಮಿಷ. ಆ ಹುಡುಗ ನಿಜವಾಗ್ಲೂ ಸಾಯಿಸ್ಬಿಡ್ತೀನಿ ಅಂತ ಅಂದ ಅಂತಾನೆ ಇಟ್ಕೊಳ್ಳಿ. ನಾವೇ ಈ ಮಾತನ್ನ ಸುಮಾರು ಸಲ ಬಳಸ್ತೀವಿ. ಒಂದು ಹುಡುಗಿ ಅವಳ ಬಾಯ್ ಫ್ರೆಂಡ್ ಟೈಮ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಲೇಟ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ಅಂತಾಳೆ. ಒಬ್ಬ ತಂದೆ ಅವ್ರ ಮಗ ಮತ್ತೆ ಅದೇ ತಪ್ಪು ಮಾಡ್ತಿದ್ರೆ ಸಾಯಿಸ್ಬಿಡ್ತೀನಿ ಅಂತಾನೆ. ಹಾಗಂತ ಸಾಯಿಸೋ ಉದ್ದೇಶ ಇಟ್ಕೊಂಡೆ ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಾಯಿ ಮಾತಿಗೂ ಹೇಳ್ಬೋದು. ಆ ಹುಡುಗ ಗಂಟ್ಲು ಹರ್ಕೊಂಡು ಕಿರ್ಚಿದ್ದಾನೆ. ಒಂದ್ ಮಾತಲ್ಲಿ ಪ್ರೀತಿ ಇರಲಿಲ್ಲ, ಆಕ್ರೋಶ ಇತ್ತು. ಹಾಗೆ ಹೇಳಕ್ ಬರಲ್ಲ ಸರ್. ಮೊನ್ನೆ ಆಫೀಸಲ್ಲಿ ತುಂಬ ಜೋರ್ ಗಲಾಟೆ ಆಯಿತು. ಅವನು ನನ್ನ ತಾಯಿ ಬಗ್ಗೆನೇ ಮಾತಾಡ್ದ. ನನಗೆ ವಿಪರೀತ ಸಿಟ್ಟಾಗಿ ನಿನ್ನ ಸಾಯಿಸ್ಬಿಡ್ತೀನಿ ಅಂದೆ. ಆದರೆ ನನಗವನ್ನ ಸಾಯಿಸೋ ಯಾವ ಉದ್ದೇಶನೂ ಇರಲಿಲ್ಲ ಸರ್. ಆಯ್ತು ಕೂತ್ಕೊಳ್ಳಯ್ಯ. ಆರೋಪಿಗೆ ಸಾಯಿಸೋ ಉದ್ದೇಶ ಇತ್ತು, ಅದಕ್ಕೆ ಮಾತು ಹೇಳಿದಾನೆ. ಸುಮ್ಮನೆ ವಿಷಯ ಡೈವರ್ಟ್ ಮಾಡಬೇಡಿ. ಸಾಯಿಸೋ ಉದ್ದೇಶ ನಿಜವಾಗ್ಲೂ ಇತ್ತಿದ್ರೆ ಆ ಹುಡುಗ ಇಡೀ ಸರೌಂಡಿಂಗ್ಗೆ ಕೇಳಿಸೋ ಹಾಗೆ ಜೋರಾಗಿ ಕೂಗ್ ಹೇಳೋಕೆ ಆ ಹುಡುಗ ಏನ್ ದಡ್ಡ ಅಲ್ಲ. ಆ ಹುಡುಗ ಬೆಳ್ದಿರೋ ಸ್ಲಮ್ ಅಲ್ಲಿ ಅಂತ ಮರಿಬೇಡಿ. ಇಂಥ ಸ್ಲಮ್ ನನ್ ಮಕ್ಳನ್ನ ಸಪೋರ್ಟ್ ಮಾಡ್ತಿರೋದೇ ದೊಡ್ಡ ತಪ್ಪು. ಅವ್ರ ಕ್ಲಾಸ್ ಏನು, ನಮ್ ಕ್ಲಾಸ್ ಏನು? ಡೋಂಟ್ ಯು ಹ್ಯಾವ್ ಎನಿ ಸೆನ್ಸ್ ದಟ್ ಯು ಆರ್ ಸಪೋರ್ಟಿಂಗ್ ಎ ಕ್ರಿಮಿನಲ್? ಕ್ರಿಮಿನಲ್ ಪರ ಮಾತಾಡ್ತಿದ್ದೀರಾ, ನಾಚಿಕೆ ಆಗಲ್ವಾ ನಿಮ್ಗೆ? ನಾನು ನನ್ನ ವೋಟ್ನ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆರೋಪಿ ನಿರಪರಾಧಿ. ನೀವು ಜೋಕ್ ಮಾಡ್ತಿಲ್ಲ ತಾನೆ? ನಾನು ಜೋಕ್ ಮಾಡಕ್ಕಿಲ್ಲಿ ಬಂದಿಲ್ಲ. 9 ಅಪರಾಧಿ, 3 ನಿರಪರಾಧಿ. ಸಂತೋಷ. ಆದ್ರೆ ಯಾವ ಆಧಾರದ ಮೇಲೆ ನಿರಪರಾಧಿ ಅಂತಿದ್ದೀರಾ? ಓ, ಈ ಮನುಷ್ಯ ಹೇಳ್ತಿರೋ ಕತೆಗಳ ಆಧಾರದ ಮೇಲ? ಸಾಕ್ಷಿಗಳನ್ನ ಬಲವಾಗಿ ನಂಬಿ ಸಿಕ್ಕ ಕೆಲವೇ ಆಧಾರಗಳನ್ನ ಮುಂದೆ ಇಟ್ಕೊಂಡು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಿರೋ ಸಾಕಷ್ಟು ಕೇಸ್ಗಳು ನಮ್ಮ ಮುಂದೆ ಇವೆ. ಕಮಾನ್, ನೀವೇ ಟೈಮ್ ನೋಡಿ. ತುಂಬಾ ಡ್ರ್ಯಾಗ್ ಮಾಡ್ತಿದ್ದೀರಾ ಸರ್. ಇದು ಎಲ್ಲಿಗೂ ಹೋಗ್ಲಿಲ್ಲಲ್ಲ. ಇದು ಈ ಜನದಲ್ಲಿ ಮುಗಿಯಲ್ಲ. ಈ ಮನುಷ್ಯ ಎಲ್ರಿಗೂ ಹುಚ್ಚಿಸ್ತಿದ್ದಾನೆ. ಇನ್ನೊಂದ್ಸತಿ ವೋಟಿಂಗ್ ಮಾಡೋಣವಾ? ಕರ್ಮ. ಮತ್ತೆ ವೋಟಿಂಗ? ನನ್ನ ಜೀವನದಲ್ಲಿ ಇಂಥ ದರಿದ್ರ ದಿನ ಬಂದಿರ್ಲಿಲ್ಲ. ಸರ್, ವೋಟಿಂಗ್ ಜಾಸ್ತಿ ಟೈಮ್ ಹಿಡಿಯಲ್ಲ. ನೀವು ಸುಮ್ಮನೆ ಕೂತ್ಕೊಳ್ರಿ. ಸರಿ, ಬೇಗ ಮುಗಿಯೋದು ಅಂದ್ರೆ ಯಾರಿಗೆಲ್ಲ ಹುಡುಗ ನಿರಪರಾಧಿ ಅನ್ಸುತ್ತೆ ಅವ್ರು ಮಾತ್ರ ಕೈ ಮೇಲ್ ಮಾಡಿ. ಏನ್ ಚೇಂಜ್ ಆಯ್ತು? ಏನೂ ಇಲ್ಲ, ಈಗಲೂ ಅದೇ ರಿಸಲ್ಟ್. ನಾನು ಓಟ್ ಚೇಂಜ್ ಮಾಡ್ತೀನಿ. ನೀವು ಯಾರನ್ನ ನಿರಪರಾಧಿ ಅಂತಿದ್ದೀರೋ ಆ ಪುಟ್ಟ ಹುಡುಗ ಅವನಪ್ಪನ ಎದೆಗೆ ಇದೇ ಚಾಕು ತಗೊಂಡು 4 ಇಂಚ್ ಒಳಗೆ ಹಾಕಿದ್ದಾನೆ. ನಿಮ್ ಕೈಲಿರೋದು ಬೇರೆ ಚಾಕು. ಆ ಹುಡುಗನ್ ಚಾಕು ಇಲ್ಲಿದೆ ನೋಡಿ. ಓ, ಬ್ರಿಲಿಯಂಟ್ ಡಿಸ್ಕವರಿ. ಆ ಮುದುಕ ಓಡ್ ಬಂದು ಬಾಗ್ಲತ್ರ ನೋಡ್ತಾನೆ. ನಿಮ್ ಪುಟ್ಟ ಮಗು ಅಪ್ಪನ್ನ ಕೊಲೆ ಮಾಡಿ ಮೆಟ್ಲಿಳಿದು ಓಡೋಗ್ತಿದ್ದ. ಅದನ್ನ ಕಣ್ಣಾರೆ ನೋಡಿದನ್ರಿ. ಆ ಮುದ್ಕ ಡೋರ್ ಹತ್ರ ಓಡೋದೆ ಅಂತ ಹೇಳಿದ್ದ. ಅರ್ಜೆಂಟಾಗಿ ಹೋದೆ ಅಂದಿರೋದು. ನೋ, ಓಡೋದೆ ಅಂತಾನೆ ಹೇಳಿಕೆ ಕೊಟ್ಟಿರೋದು. ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಅವ್ನಿಗೆ ಎಡಗಾಲಲ್ಲಿ ಶಕ್ತಿನೇ ಇರಲಿಲ್ಲ. ಅವನು ಓಡೋಗಕ್ಕೆ ಹೇಗೆ ಸಾಧ್ಯ? ಸರ್, ಆ ಮನೆ ಬ್ಲೂ ಪ್ರಿಂಟ್ ಬೇಕಿತ್ತು.
ಮುದುಕ ಹೇಳೋ ಪ್ರಕಾರ ಬೆಡ್ರೂಮಲ್ಲಿ ಮಲಗಿದ್ದ. ಅಲ್ಲಿಂದ ಎದ್ದು ಹಾಲ್ ಮೂಲಕ ಮೇನ್ ಡೋರ್ ಸತಿ ಇದೆ ಹೇಳ್ತಿದ್ರೆ ರಾತ್ರಿ ಕನ್ಸಲ್ಲೂ ಇದೆ ಬರುತ್ತೆ. ಅವನ ಬೆಡ್ಡಿಂದ 15 ಅಡಿ ಅಂತರದಲ್ಲಿ ಅವನ ಬೆಡ್ರೂಮ್ ಡೋರ್. ಹಾಲ್ 43 ಅಡಿ ಇದೆ. ಸೊ ಆ ಮುದುಕ ಬೆಡ್ಡಿಂದ ಎದ್ದು ಹಾಲ್ ಮೂಲಕ ಮೇನ್ ಡೋರ್ ಎಂಟರ್ ಆದಾಗ ಡೋರ್ ಓಪನ್ ಮಾಡಿ ಆ ಹುಡುಗ ಓಡೋಗೋದನ್ನ ನೋಡ್ತಾನೆ. ಸೊ ನಿಮ್ಗಳ ಪ್ರಕಾರ ಆ ಮುದುಕ 15 ಸೆಕೆಂಡಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದು ಅಂತ ಅಲ್ವಾ? ಹೌದು, ಮಾಡಿದ್ದ. ಸ್ವಲ್ಪ ಇಟ್ಕೊಳ್ಳಿ ಮೇಡಮ್. ಏನ್ ಮಾಡ್ತಿದ್ದೀರಾ ನೀವು? ನಡೆದು ನೋಡ್ತೀನಿ, ಎಷ್ಟು ಟೈಮ್ ಹಿಡಿಯುತ್ತೆ ಅನ್ನೋದು ಗೊತ್ತಾಗ್ಬೇಕು. ನಿಜವಾಗ್ಲೂ ಟೈಮ್ ವೇಸ್ಟ್ ಆಗ್ತಿದೆ ಇಲ್ಲಿ. 15 ಸೆಕೆಂಡ್ ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಸರ್, ಆ ಚೇರ್ ಪಾಸ್ ಮಾಡಿ. ಟೆಸ್ಟು ಮನಿ ಪ್ರಕಾರ ಮೇನ್ ಡೋರ್ ಮತ್ತು ರೂಮ್ ಡೋರ್ ಎರಡು ಲಾಕ್ ಆಗಿತ್ತು. ಯಾರಾದರೂ ವಾಚ್ ನೋಡಿ. ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ರಿ. ನೋ, ಆ ಮುದ್ಕ ಇದಕ್ಕಿಂತ ಸ್ಲೋ ಆಗಿ ನಡೀತಿದ್ದ. ಆ ಹುಡುಗನ ಕತೆ ಬೇಗ ಮುಗಿಸಿ ಹೊರಡೋಣ ಸರ್. ಸ್ಟಾಪ್. ಎಷ್ಟು ಟೈಮ್ ಹಿಡಿತು? 43 seconds. ಏನ್ರಿ ನಿಮ್ದು? ಏನ್ ನಿಮ್ ಪ್ರಾಬ್ಲಮ್ಮು? ಆಗ್ಲಿಂದ ಇಲ್ಲಿರೋರ್ನ ಹುಡುಗನ ಕಡೆ ವಾಳ್ಸೋಕ್ ಪ್ರಯತ್ನ ಪಡ್ತಿದ್ದೀರಿ. ಏನಾಗಿದೆ ನಿಮ್ಗೆಲ್ಲ? ಹುಡ್ಗ ಅಪರಾಧಿ ಕಣ್ರಿ. ಸುಲ್ಬೆಲ್ ಮುಗಿಬೇಕಾಗಿದ್ ವಿಚಾರಣೆನ ಹೇಳ್ದು ಯಾಕೆ ಹಿಂಸೆ ಮಾಡ್ತೀರಾ? ಅವ್ರನ್ನ ನೇಣಿಗೆ ಹಾಕ್ಬೇಕು, ನಡು ರಸ್ತೆಯಲ್ಲಿ ಕಲ್ಲು ಹೊಡೆದು ಸಾಯಿಸ್ಬೇಕು. ನಡು ರಸ್ತೆಯಲ್ಲಿ ಕಲ್ಲು ಹೊಡೆಯೋದು ಯಾವ ಸಂಸ್ಕೃತಿ ರೀ? ಸಂಸ್ಕೃತಿ ಸಂಪ್ರದಾಯ ಅಂದ್ರೆ ಏನು ಅಂತ ಏನು ತಿಳಿದಿರೋ ಆ 3rd ಕ್ಲಾಸ್ ಪರ ಮಾತಾಡ್ತಿರೋದು ನೀವು. ಒಂದು ಹುಡುಗನ ಬದುಕು ಹಾಳು ಮಾಡೋದಕ್ಕೆ ಕಾಯ್ತಾ ಇದ್ದೀರಾ ನೀವು. ನಮ್ಗೆ ಪಾಠ ಮಾಡಕ್ ಬರ್ಬೇಡ ನೀನು. ಬಿಡ್ರಿ ನನ್ನ, ಆಗ್ಲಿಂದ ಟ್ರಿಗರ್ ಮಾಡಿ ಮಾತಾಡ್ತಾನೆ ಇದ್ದಾನೆ. ಬರೋ ಬೋಳಿ ಮಗನೇ. ಎಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ಲ ನಿಮ್ಗೆ? ಹೌದು, ಗೊತ್ತಿಲ್ಲ. ಕೂಸನ್ ತಾವು ಹೇಗಿರ್ಬೇಕು ಅಂತ ಹೇಳಿ ಬೇವರ್ಸಿ ನನ್ನ ಮಗನ ಕತ್ತರಿಸಾಕ್ಬಿಡ್ತೀನಿ. ಐ ವಿಲ್ ಕಿಲ್ ಯು, ಸಾಯಿಸ್ಬಿಡ್ತೀನಿ. ಕೇವಲ ಆವೇಶದಲ್ಲಿ ಮಾತು ಹೇಳ್ತಾ ಇದ್ದೀರಾ ಸರ್. ನಿಜವಾಗ್ಲೂ ನನ್ನ ಸಾಯಿಸೋ ಉದ್ದೇಶ ಇಲ್ಲ ನಿಮ್ಗೆ. ಮಗ, ಯಾವಾಗ್ಲೂ ಹಿಂಗೆ ಮಾಡ್ತೀಯಲ್ಲ? ಫೋನ್ ಯಾಕೋ ತಂದೆ? ಸಾರಿ ಮಗ, ಸ್ವಲ್ಪ ಅರ್ಜೆನ್ಸಿ ಇತ್ತು. ಬ್ರೇಕ್ ತಗೊಳ್ಳಿ, ಒಂದು 5 ನಿಮಿಷ ಬಂದ್ಬಿಡ್ತೀನಿ. ಹೋಗಪ್ಪ. 1 ನಿಮಿಷ. ಹಲೋ, ಏನಾಯ್ತು ಮಗ? ಹಾ, ಅಟ್ಯಾಕ? ನಾಡಿದ್ದೇ ಶೋ ಇರೋದು. ಕರೆಕ್ಟಾಗಿ ಒಂದು ರನ್ ಕೂಡ ಆಗಿಲ್ಲ. ಬ್ಯಾಡ್ ವರ್ಡ್ಸ್ ಎಲ್ಲ ಬೇಡ ಅನ್ಸುತ್ತೆ ಕಣೋ ಸ್ಟೇಜ್ ಮೇಲೆ. ಬಾಗುರು ಇರ್ಲಿ, ಅದು ಕೋಪ ಬಂದಾಗ ಯಾರು ಮಾತಾಡೋದೇ ಇಲ್ವಾ? ಅದು ಕರೆಕ್ಟ್ ಬ್ರೋ. ಪೇರೆಂಟ್ಸ್ ಎಲ್ಲ ಬರ್ತಾರಲ್ಲೋ. ಏನಾಯ್ತು ಬಾಬ್? ಗುರು, ನಮ್ ಜಾಬ್ ಪಾಡ್ನ ಪೊಲೀಸ್ ಹಾಕೊಂಡ್ಬಿಟ್ಟವ್ರಂತೆ. ಅವ್ನು ನಮ್ಮ ಪೆರುಮಲ್ ತಮ್ಮ ತಾನೆ. ಫಸ್ಟ್ ಇಯರ್ ಕಾಲೇಜಲ್ಲಿ ನೀನು ಹಿಂದೆ ಬಿದ್ದಿದ್ನಲ್ವಾ, ಮರ್ತೋಗ್ಬಿಟ್ಯಾ? ಖರಾಬ್ ನನ್ನ ಮಗ ಗುರು. ಅವನು ಕಾಲೇಜ್ ಗೇಟ್ ಕೂಲ್ಸಕೊಂಡು ಬಂದಿದ್ದ. ನಾನೇ ನೋಡ್ದೆ ಒಂದ್ಸತಿ. ಲೇ, ಅವ್ರ ಅಣ್ಣ ಅದು. ಇವನ್ ಸ್ವಲ್ಪ ಡೀಸೆಂಟ್ ಇದ್ದ. ಸುಮ್ನಿರು ಬ್ರೋ, ಕೊಂಗ್ನಾನ್ ಮಕ್ಳವ್ರು. ಒಂದೇ ಜಾತಿ ಒಂದೇ ಬುದ್ಧಿ. ಗಿಸೆನ್ಸಿ ಏನಿಲ್ಲ ಅವ್ರಿಗೆ. ಏನಂತೆ ಮ್ಯಾಟ್ರು ಬ್ರೋ? ಇನ್ನೇನಿರುತ್ತೆ, ಅದೇ ಗಾಂಜಾ ಕೇಸು. ಅವೆಲ್ಲ ಅಭ್ಯಾಸ ಇಲ್ಲ ಅವನ್ಗೆ. ಸ್ಪೋರ್ಟ್ಸ್ ಅಲ್ಲಿ ರಾಜಕೀಯ ಮಾಡ್ದಾಗಿಂದ ಸ್ವಲ್ಪ ಡೌನ್ ಆಗಿದ್ದ ಅಷ್ಟೇ. ಬ್ರೋ, ಪ್ರಿನ್ಸಿ ಮೇಲೆ ಹುಡುಗರು ಕರೆಸಿ ಅಟ್ಯಾಕ್ ಮಾಡಿಸಿದಂತೆ. ಪುಣ್ಯ ಅವ್ರೆ, ನಾ ಹೊರಡ್ತೀನಿ, ಲೇಟ್ ಆಯ್ತು. ಮ್ಯಾಮ್, ಫುಲ್ ರನ್ ಆಗೋಗ್ಲಿ ಇವತ್ತಾದ್ರೂ, ಇಲ್ಲಾಂದ್ರೆ ಸರ್ ಬಂದ್ರೆ ಬೈಸ್ಕೋಬೇಕಾಗತ್ತೆ. ಇಲ್ಲ, ನನ್ನ ಡೈಲಾಗ್ಸೇ ಇಲ್ವಲ್ಲ. ನನ್ನ ಮಗಳು ಬೇರೆ ಒಬ್ಳೇ ಇದ್ದಾಳೆ, ಹೋಗ್ಬೇಕು. ಸರಿ ಸರಿ ಮ್ಯಾಮ್, ನಾಳೆ 3 ಗಂಟೆಗೆ ಮಿಸ್ ಮಾಡಬೇಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಬಾಯ್ ಮ್ಯಾಮ್. ಬಾಯ್. ಟೀಮ್ಗೆ ಹಾಕೊಂಡಿಲ್ಲ ಅಂತ ಇವರು ಪೆರುಮಾಳು ಪ್ರಿನ್ಸಿ ಹತ್ರ ಕೇಳಕ್ ಹೋಗವ್ರೆ. ನಮ್ ಪ್ರಿನ್ಸಿ ಮೊದ್ಲೇ ಮೆಂಟ್ಲ್ ಕೇಸು, ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ, ಪರ್ಫಾರ್ಮೆನ್ಸ್ ಇಲ್ಲ ಅಂತ ಬೈದ್ ಕಳ್ಸವ್ನೆ. ಬೈವಾಗ ಸ್ಲಮ್ ನನ್ ಮಕ್ಳ ಅಂತ ಎಲ್ಲ ಬೈದವನೆ. ಅದ್ ಬಿಡು, ಕೂದ್ಲುಗೂ ಮುಖಕ್ಕೂ ಡಿಫ್ರೆನ್ಸೇ ಇಲ್ಲ ಅಂತ ಎಲ್ಲ ಬೈದವನೆ. ನಾನೇ ಕೇಳಿಸ್ಕೊಂಡಿದೀನಿ. ಪೆರುಮಾಳ್ ಫುಲ್ ಸೈಕ್ ಆಗಿ ಪ್ರಿನ್ಸಿ ಮೇಲೆ ಅಟ್ಯಾಕು, ಹೆವಿ ಸೈಕ್ ಅಂತೆ ಗುರು. ಚಾಪಾಡೇನು ಮಾಡಿಲ್ಲ ಅಂತಾರೆ ಬಾಯ್ಸು. ಏನೋ ಗೊತ್ತಿಲ್ಲ. ಇಂಥ ನನ್ನ ಮಕ್ಕಳಿಂದ ಕಾಲೇಜ್ಗೆ ಕೆಟ್ಟ ಹೆಸರು. ಥೂ, ಅಡ್ಮಿಷನ್ನೇ ಕೊಡಬಾರ್ದಿತ್ತು. ಏರಿಯಾ ಯಾವುದು ಅಂತ ಕೇಳಿ ಸೀಟ್ ಕೊಡಬೇಕಾಗಿತ್ತು. ಪ್ರಿನ್ಸಿನೇ ಎದುರಾಕೊಂಡವನಂದ್ರೆ ಇದ್ದಿದ್ದ ಚಾನ್ಸು ಕಡಿಮೆ ಆಗ್ಬಿಡುತ್ತೆ. ಓಕೆ, ಕಂಟಿನ್ಯೂ ಮಾಡೋಣ. ನಾನು ಎಲ್ಲಿದ್ದೆ? ಓಕೆ, ನೋ ಮಗ, ಅದನ್ನೆಲ್ಲ ಸರಿ ಮಾಡ್ಬಿಡು.
ಸ್ವಲ್ಪ ಹಿಂದೆ ಮಗ. ಸಾಯಿಸ್ಬಿಡ್ತೀನಿ, ಟ್ರಿಗರ್ ಮಾಡ್ತಿದ್ದಾನೆ. ಈ ಡೈಲಾಗ್ ಸ್ವಲ್ಪ ಹಿಂದೆಯಿಂದ ತಗೋ ಮಗ. ಓಕೆ. ಐ ವಿಲ್ ಕಿಲ್ ಯು, ಐ ವಿಲ್ ಕಿಲ್ ಯು. ಸಾಯಿಸ್ಬಿಡ್ತೀನಿ ನೀನು. ಕೇವಲ ಆವೇಶದಲ್ಲಿ ಮಾತಾಡ್ತಿದ್ದೀರಾ ಸರ್, ನಿಜವಲ್ಲೂ ನನ್ನ ಸಾಯಿಸೋ ಉದ್ದೇಶ ನಿಮ್ಗಿಲ್ಲ. ಬೇಡ್ರು. ಸಾರಿ ಮಗ, ಬಂದ್ಬಿಡ್ತು. ಸರಿ, ಒನ್ ಮೋರ್.